15 ವರ್ಷ ಬರ್ದಿದ್ರಾ ಇದಕ್ಕೆ? ಲೆಕ್ಕ ಜಾಸ್ತಿನೇ ಇರ್ಬೋದೇನು ಅನ್ಸುತ್ತೆ. ಸುಮಾರು ಅಂದರೆ ವರ್ಷನ್ ಅಂದರೆ ಇಟ್ಸ್ ನಾಟ್ ಅ ವರ್ಷನ್, ಕಂಪ್ಲೀಟ್ಲಿ ಸ್ಟೋರಿ ಚೇಂಜ್ ಥರನೋ ಆ ಥರ ಅಲ್ಲ ಅದು. ಅಂದರೆ ಐಡಿಯಾದಿಂದ ಶುರುವಾಗಿ ಫೈನಲ್ ಸ್ಕ್ರಿಪ್ಟ್ವರೆಗೂ ಸೇರಿಕೊಂಡ್ರೆ ಆ ಥರ ಇರ್ಬೋದೇನೋ. ಅಂದರೆ ಒಂದು ಸ್ಕ್ರ್ಯಾಚ್ ಐಡಿಯಾ ಇದ್ದರೆ ಅದನ್ನೊಂದ್ಸಲ ನರೇಟ್ ಮಾಡ್ತೀವಿ. ಓಕೆ ಓಕೆ, ಏನನ್ಸುತ್ತೆ ಎಲ್ಲ ಒಪಿನಿಯನ್, ನಿಮ್ಗೆ ಅನಿಸ್ತು ಅಂತ ಕೇಳ್ತೀವಿ. ಸೊ ನೆಕ್ಸ್ಟ್ ಇನ್ನೊಂಚೂರು ಡೆವಲಪ್ ಆಗುತ್ತೆ. ಅಲ್ಲಿ ಏನಾದರೂ ಶುರುವಲ್ಲೆಲ್ಲ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಸೊ ಯಾವಾಗ ಕೌಂಟರ್ ಬರೋಕ್ಕೆ ಶುರು ಆಗುತ್ತೆ ಅಂತಂದ್ರೆ ಒಂದು ಕಂಪ್ಲೀಟ್ ಸ್ಕ್ರಿಪ್ಟ್ ಆಗಿ ವಿತ್ ಡೈಲಾಗ್ಸ್ ನರೇಷನ್ ಕೊಡೋಕೆ ಶುರು ಮಾಡ್ತೀವಲ್ವಾ, ಆಗ ನಮಗೆ ಅವರು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಕೇಳೋಕೆ ಶುರು ಮಾಡ್ತಾರೆ. ನಮ್ಮ ಹತ್ರ ಉತ್ತರ ಇದ್ರೆ ಉತ್ತರ ಕೊಡ್ತೀವಿ, ಇದು ಇದೇ ರೀತಿ ಕನ್ವೆ ಆಗುತ್ತೆ ಅಂತ ಹೇಳ್ತೀವಿ. ಉತ್ತರ ಇಲ್ಲ ಅಂತಂದ್ರೆ ಅವಾಗ ಅಲ್ಲೇನೋ ಇಶ್ಯೂ ಇದೆ ಅಂತ ತಿಳ್ಕೊಳ್ತೀವಿ, ಮತ್ತೆ ಅದ್ರ ಮೇಲೆ ಗಮನ ಕೊಡ್ತೀವಿ, ಮತ್ತೆ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಮತ್ತೆ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಈ ತರ ನಡೀತಾ ಇರುತ್ತೆ ಎಕ್ಸಸೈಸ್ ಅವೆಲ್ಲ. ಸೊ ಅದರಲ್ಲಿ ಪ್ರಗತಿ ಮತ್ತೆ ಈ ಅರವಿಂದ್ ಕಶ್ಯಪ್ ಇಬ್ರು ದೊಡ್ಡ ಕಾಟ. ಹೌದು, ಅವರಿಬ್ರು ದೊಡ್ಡ ಸಪೋರ್ಟ್ ಎಕ್ಸಿಕ್ಯೂಷನ್. ಧೈರ್ಯ ರೀ ಶೆಟ್ರಿಗೆ ಅವರಿಬ್ರು ಕ್ಯಾಮ್ರಾ ಅದು ಹೆಂಡ್ತಿನ ಅಲ್ಲಲ್ಲ ಅಂದ್ರೆ ಅಷ್ಟು ಪ್ರಶ್ನೆ, ಪರ್ಫೆಕ್ಷನಿಸ್ಟ್, ಅಷ್ಟು ಪ್ರಶ್ನೆ ಕೇಳ್ತಾರೆ. ಪ್ರಗತಿನೂ ಅಷ್ಟೇ, ಅರವಿಂದನೂ ಅಷ್ಟೇ. ಅವರಿಬ್ರು ಒಂದೇ ತರ ಸೇಮ್ ಇಯರ್ ಅವರಿಬ್ರು. ಇಬ್ರದ್ದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ, ಅಂದ್ರೆ ಪರ್ಸನಲಿ ಮತ್ತೆ ಫಿಲ್ಮಿಗೆ ಸಂಬಂಧಪಟ್ಟಂಗೆ. ಅವಳು ತುಂಬಾ ಅದ್ಭುತವಾಗಿ ಡಿಸೈನ್ ಮಾಡಿ ಇವತ್ತೆಲ್ಲಾ ಪಾತ್ರಗಳು ಅಷ್ಟು ಚಂದ ಕಾಣಿಸ್ತಾ ಇದ್ದಾರೆ. ಸೇಮ್ ಟೈಮ್ ಬರೀ ಇದೊಂದು ಕಿಂಗ್ಡಮ್, ಒಂದು ಯುವರಾಣಿ ಅಥವಾ ರಾಜರು ಈ ತರದ್ದು ಪ್ರಶ್ನೆನೇ ಅಲ್ಲ. ಟ್ರೈಬ್ಸ್ಗಳು ಅಷ್ಟೇ ಚಂದ ಕಾಣಿಸ್ತಾರೆ. ಟ್ರೈಬ್ಸ್ಗಳನ್ನ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಬೇಕು. ಅಂದ್ರೆ ಸ್ವಲ್ಪ ಸಿನಿಮಾಟಿಕ್ ಲಿಬರ್ಟಿ ಇರುತ್ತೆ. ಅಂದ್ರೆ ಎಕ್ಸಾಕ್ಟ್ ಟ್ರೈಬ್ ತರನೇ ತೋರ್ಸಕ್ ಆಗಲ್ಲ ನಾವು ಆ ಕಾಲದಲ್ಲಿ ಇದ್ದಂಥದ್ದು. ಕೆಲವು ಹಾಲಿವುಡ್ ಸಿನಿಮಾಗಳು ಈ ಪಿರಾಮಿಡ್ ಆ ಕಾಲಕ್ಕೆ ಸಂಬಂಧಪಟ್ಟಿದ್ದು ಬಂದಿತ್ತು, ಅದಕ್ಕೆ ಕಂಪೇರ್ ಮಾಡಬಹುದಾದಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾರೆ. ತುಂಬಾ ಚೆನ್ನಾಗಿ ಅದನ್ನ, ಅಂದ್ರೆ ತುಂಬಾ ಟ್ರೇಡರ್ಸ್ಗಳು, ತುಂಬಾ ವೆರೈಟೀಸ್, ಅವಳಿಗೂ ಒಂದು ಎಕ್ಸ್ಪೀರಿಯನ್ಸ್. ಅದರಲ್ಲಿ ತುಂಬಾ ರಿಸರ್ಚ್ ವಿಷಯಗಳು ಇದೆ. ಅಂದ್ರೆ ಬೇರೆ ಬೇರೆ ದೇಶದಿಂದ ಬಂದಿರೋ ವಿದೇಶಿಗನೊಬ್ಬ ಹಿಂದ್ಗಡೆ ನಡ್ಕೊಂಡು ಹೋಗ್ತಾನೆ, ನನಗನ್ನಿಸ್ತು ಕರಾವಳಿ ಬಂದರು, ಪರ್ಷಿಯನ್ ಲಿಂಕ್ ಅದೆಲ್ಲ ಇದೆ. ಭೂತಾಳ ಪಾಂಡಿನ ಕಥೆಯಲ್ಲೇ ಸಿಕ್ಬಿಡುತ್ತೆ. ಅದು ದೈವದಕ್ಕೆ ಸಂಬಂಧಪಟ್ಟಂಗೆ ಇದೆ. ಒಂದ್ ಬೋಟೇ ಹೊರಡಲ್ಲ ಭೂತಾಳ ಪಾಂಡಿನ ಒಂದು ಕಥೆಯಲ್ಲಿ. ಬಾರ್ಕೂರ್ ರಾಜರದು ಒಂದು ಬೋಟ್ ಹೊರಡಲ್ಲ, ಬಿಕಾಸ್ ಅದರಲ್ಲಿ ಒಂದು ದೈವ ಇತ್ತು ಅನ್ನೋ ತರದಲ್ಲಿ ಅದಕ್ಕೊಂದು ಸೇವೆ ಆಗ ಅದೊಂದು ಒಂದು ಒಂದು ಕಥೆ ಇದೆ ಅದಕ್ಕೆ. ಸೊ ಬೇಸಿಕಲಿ ಅವರು ಮೇಜರ್ ಟ್ರೇಡ್ ಮಾಡ್ತಾ ಇದ್ರು, ಟ್ರೇಡರ್ಸ್. ಹೌದು. ಸೊ ನಿಮ್ಗೆ ಅರಬ್ಸ್ ಜೊತೆಗೆ, ಬೇರೆ ಬೇರೆ ಫಾರಿನರ್ಸ್ ಜೊತೆಗೆ ಇಲ್ಲಿನ ಸ್ಪೈಸಸ್ಗಳು ಹೋಗ್ತಾ ಇದ್ವು, ಅಲ್ಲಿನ ಬೇರೆ ಬೇರೆ ವಿಚಾರಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಆಗ್ತಾ ಇದ್ವು. ಅವಾಗ ಬಸ್ರೂರಲ್ಲೂ ಕೂಡ ತುಂಬಾ ಏನ್ಷಿಯಂಟ್ ಪೋರ್ಟ್ ಇದ್ದಂತ ಹಿಸ್ಟ್ರಿ ಇದೆ. ಸೊ ಅಲ್ಲಿ ಪೋರ್ಟ್ ಇರೋ ಕಾರಣಕ್ಕೆ ನೀವು ಅದನ್ನ ಎಂತ ಬ್ಯೂಟಿಫುಲ್ ನೋಡಿ, ಅದು ಪೋರ್ಟ್ ಇರೋ ಕಾರಣಕ್ಕೆ ಅಲ್ಲಿ ಅಷ್ಟು ಕಲ್ಚರಲ್ಲಿ ಕೂಡ ರಿಚ್. ಅದಕ್ಕೆ ರವಿ ಹೇಳ್ತಾರೆ, ರವಿ ಬಸ್ರೂರು ಹೇಳ್ತಾರೆ, ಎಲ್ಲರ ಮನೇಲೂ ಒಂದು ಹಾರ್ಮೋನಿಯಂ ಸಿಗುತ್ತೆ ಅಂತ, ಸಿಗುತ್ತೆ. ಈವನ್ ನಮ್ಮ ಮಂಗಳೂರಲ್ಲೂ ಕೂಡ ಅದೇ ತರದಲ್ಲಿ ಬೇರೆ ಬೇರೆ ಪೋರ್ಟ್ಗಳು. ಸೊ ಅದೆಲ್ಲವೂ ಕೂಡ ಒಂದು ಎಕ್ಸ್ಚೇಂಜ್ ಆಗಂತ ಒಂದು ಕಮ್ಯುನಿಕೇಶನ್ ಇರೋಂಥದ್ದು. ಅಂಥದ್ದೆಲ್ಲ ಮಾಡೋದಕ್ಕೆ ನಮ್ಗೆ ಸ್ಟ್ರೈಟ್ ಅವ್ ಏನೋ ರೆಫರೆನ್ಸೇ ಇರಲಿಲ್ಲ. ನಮ್ಗೆ ಇದ್ದಿದ್ದೇ ಚಿನ್ನಪ್ಪ ಗೌಡ್ರು, ವಿವೇಕ್ ರೈಗಳು, ಆಮೇಲೆ ಸುಮಾರಷ್ಟು ದೈವ ನರ್ತಕರು, ಅಲ್ಲಿ ಹಿರಿಯರು, ನಮ್ಮ ಊರವರು, ಇದ್ರ ಬಗ್ಗೆ ತಿಳ್ಕೊಂಡಿರೋರು, ಆ ತರದ ಸುಮಾರಷ್ಟು ಜನರು. ಇದಕ್ಕೆ ಪ್ರಿಪರೇಷನ್ ಹೆಂಗಿತ್ತು ಅಂದ್ರೆ ತುಂಬಾ ಒಳ್ಳೆ ರಿಸರ್ಚ್ ಟೀಮು, ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಪ್ರೊಫೆಸರ್ಸ್ ಆಗಿ ಅದ್ರ ಬಗ್ಗೆ PhD ಮಾಡಿ ತುಂಬಾ ಬರೆದು, ವಿವೇಕರಿಗಳಂತೂ ತುಂಬಾ ಅದ್ಭುತವಾಗಿ ಬರಗಾರರು, ತುಂಬಾ ಬರೆದಿದ್ದಾರೆ. ಅಂಡ್ ಚಿನ್ನಪ್ಪ ಗೌಡರು ಅಷ್ಟೇನೆ ದೈವಕ್ಕೆ ಸಂಬಂಧಪಟ್ಟಿರುವಂಥದ್ದೆಲ್ಲ ಬರೆದಿರೋಂಥದ್ದು. ಸೊ ಆಮೇಲೆ ಮಂಗಳೂರಲ್ಲಿ ಒಂದು ಆರ್ಕೈವ್ ಇದೆ, ಅಲ್ಲೆಲ್ಲ ಒಂದಷ್ಟು ಹಳೇ ಮಂಗಳೂರಿನ ವಿಚಾರಗಳು ಇವೆಲ್ಲ ಕೇಳ್ಕೊಂಡಿದ್ರೆ ಮೈನ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚು ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರಷ್ಟು ಲೇಯರ್ಗಳಿರುತ್ತೆ. ಅದೊಂದು ಚಂದ ಕಾಣಿಸ್ಬೇಕಾದ್ರೆ ನಮ್ಗೆ ಕೆಲವೊಂದಷ್ಟು ವಿಷಯಗಳು ಅದು ಕಥೆಯಲ್ಲಿ ಎಷ್ಟು ಕಾಣಿಸದೇ ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚು ಆ ಡೀಟೇಲ್ಗಳು ಬೇಕಲ್ಲ ನಮಗೆ. ಮೀಣಿ ಅವ್ರು ಏನು ಒಡವೆ ಹಾಕೊಂಡಿದ್ದಾರೆ ಅನ್ನೋದು ಕೂಡ ಆಗಬೇಕು. ಕನೆಕ್ಟ್ ಆದ್ರೆ ಮಾತ್ರ. ಈವನ್ ಪ್ರೊಡಕ್ಷನ್ ಡಿಸೈನ್ ಅಷ್ಟೇ, ನಿಮ್ ಪ್ಯಾಲೇಸ್ ತೋರಿಸಿದ್ರೆ ನಿಮ್ಗೆ ಆ ಪ್ಯಾಲೇಸ್ ಹೆಂಗಿತ್ತು, ಇವತ್ತಿನ ಪ್ಯಾಲೇಸ್ ಅನ್ನ ತೋರ್ಸಕ್ ಆಗಲ್ಲ. ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ನನ್ನ ಮನೆನೇ ಹುಲ್ಲಿನ ಮನೆ. ಸೊ ಪ್ಯಾಲೇಸ್ ಆದ್ರೂ ಹುಲ್ಲಿನ ಮಾಡಿರುತ್ತೆ. ಒಳಗಡೆಗೆ ಎಷ್ಟೇ ವೈಭವೀಕರಣ ಇದ್ರೂ ಕೂಡ ರೂಫ್ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇತ್ತು ಅವ್ರು. ಸೊ ಮುಘಲ್ ಆಜಮಿಗೆ ಮುಗಿದು ಹೋಯ್ತದು, ಎಲ್ಲವನ್ನೂ ರಿಚ್ ಆಗಿ ತೋರಿಸ್ತೀವಿ ಅಂತ. ಮುಘಲ್ ಆಜಮಿಗೆ ಮುಗಿದು ಹೋಯ್ತು ಅಂತ. ಬಟ್ ನಿಮಗೆ ನನ್ನ ಪ್ರಕಾರ ಇದು ರಿಚ್. ಅಂದ್ರೆ ನಮ್ಮ ಎಲ್ಲಾ ಬೀಡಿನ ಮನೆಗಳು, ಗುತ್ತಿನ ಮನೆಗಳು ಎಲ್ಲವೂ ರೆಫರೆನ್ಸ್ ಪ್ಯಾಲೇಸ್ಗಳಿಗೆ. ಅಲ್ಲಿನ ಸಣ್ಣ ಸಣ್ಣ ಊರಿನ ತುಂಡರಸರುಗಳು ತರದಲ್ಲಿರುವಂತ ರಾಜರು, ಗುರ್ಕಾರರು, ಆ ತರದಿದ್ದವರು, ಈಗ ಬಂಟ್ರು, ಅದು ಇದು ಅಂತ ಏನೇನೆಲ್ಲ ಒಂದಷ್ಟು ಹೇಳ್ತಾರೆ. ಆ ತರದ ಇನ್ಚಾರ್ಜ್ ಆಗಿದ್ರು. ರೆಫರೆನ್ಸ್ ಪಾಯಿಂಟ್ ಎಲ್ಲವೂ ಕೂಡ ಅವ್ರಿಗೆ ರಾಜರದ್ದು, ಆ ಒಂದು ಸಾಮಂತ ರಾಜರು, ಅವ್ರ ಕೆಳಗಡೆ ಇರೋ ರಾಜರು, ಅರಸರು, ಈ ತರ ಏನಿರ್ತಾರೆ ಆ ಫೀಲಲ್ಲಿ ಇರೋದ್ರಿಂದ. ಸೊ ಅಲ್ಲಿ ಸ್ಟ್ರೈಟ್ ಅವೇ ರೆಫರೆನ್ಸ್ ನಮ್ಗೆ ನಮ್ಮ ಗುತ್ತಿನ ಮನೆಗಳೇ ಇದೆ. ಸೊ ನನ್ನ ಮೂಲ ಮನೆ ಎಲ್ಲ ಹಂಗೆ ಇದ್ದಿದ್ದು. ಸೊ ಹಳೆ ಕಾಲದ ಬಗ್ಗೆ ವಿಚಾರಿಸಿದಾಗ ಓಕೆ
ಸೊ ನಾವು ಅದಕ್ಕೆ ತುಂಬ ಪರ್ಟಿಕ್ಯುಲರ್ ಆಗಿ ಓಡ್ಗಳು ಈ ಥರದ್ದು ಅಥವಾ ಮರದ ರೂಫ್ಗಳು ಅಥವಾ ಹುಲ್ಲು, ಕಂಪ್ಲೀಟ್ಲಿ ಹುಲ್ಲಿನ ಮಾಡಗಳೇ ಇದ್ದಿದ್ದು ಜಾಸ್ತಿ ಅವಾಗ. ಆ ಥರ ಪ್ರೊಡಕ್ಷನ್ ಡಿಸೈನಲ್ಲಿ ತುಂಬ ರಿಸರ್ಚ್ಗಳು ತುಂಬ ಹೆಲ್ಪ್ ಆಗಿದೆ ನನಗೆ. ಅದು ಕಾಂತಾರದಲ್ಲೇ ನೋಡಿದ್ವಿ ನಾವು. ಆವಾಗ ಕಾಂತಾರದಲ್ಲಿ ನೀವು ತೋರಿಸಿದ ಅರಮನೆಯೂ ಮೈಸೂರು ಪ್ಯಾಲೇಸ್ ಥರದ್ದಲ್ಲ. ನೀವು ಸ್ಕ್ರಿಪ್ಟಿಂಗಲ್ಲಿ ಎಷ್ಟು ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತಿರೋ ಶೂಟಿಂಗ್ ಅಷ್ಟು ಈಸಿ ಆಗುತ್ತೆ ಅಂತ. ಹೌದು, ಸ್ಕ್ರಿಪ್ಟ್ ಬರಿಬೇಕಾದ್ರೆ ಎಸಿಲಿದ್ವಿ, ಶೂಟ್ ಮಾಡಬೇಕಾದ್ರೆ ರಕ್ತ ಬೆವರು ಎಲ್ಲ ಏನೇನ್ ಬೇಕು ಎಲ್ಲ ಹೀರ್ಕೊಂಡಿದೆ ಅದು ಅಂತ. ಸೊ ಅದು ಫಿಸಿಕಲಿ ಕೂಡ ಟೋಲ್ ಟೇಕಿಂಗ್ ಅಲ್ಲ, ಅದು ತುಂಬ ಆಗುತ್ತೆ. ಅಂದರೆ ಈ ಸಲ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ನಾರ್ಮಲಿ ಆಗುತ್ತೆ ಎವ್ರಿ ಫಿಲ್ಮ್. ಅದು ನಿಮಗೆ ಶೂಟ್ ಮುಗಿಯೋಷ್ಟರಲ್ಲಿ ಒಂಥರ ಹೊಸ ಜನ್ಮ ತೊಗೊಂಡು ಬಂದಂಗೆ ಬರ್ತೀವಿ, ಕಂಪ್ಲೀಟ್ಲಿ ಔಟ್ ಹೊಡೆದು ಎಲ್ಲ ಸುಸ್ತಾಗಿ ಅಲ್ಲಿಂದ ವಾಪಸ್ ರಿಕವರ್ ಆಗಿ ಬರ್ತೀವಿ ಸೀದಾ. ಎವ್ರಿ ಶೂಟ್ ಹಾಗೆ ಇರುತ್ತೆ. ಸೊ ಆ ಥರ ಪ್ರತಿದಿನ ಇದ್ದಂಗೆ. ಸೊ ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.